ಯಾವಾಗಲೇ ಈ ಭಾಗಕ್ಕೆ ಬಂದ್ರೂ ಭಾಳ ಪ್ರೀತಿ ಕೊಡ್ತಾರೆ. ಅವ್ರ ಮನೆಯಿಂದನೇ ಊಟ ಎಲ್ಲ ಬರುತ್ತೆ. ಯಾವಾಗಲೂ ಈ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದಾಗ ಭಾಳ ಪ್ರೀತಿ ಕೊಟ್ಟು ಪ್ರತಿಯೊಂದು ಸಿನಿಮಾಕ್ಕೂ ಅಷ್ಟೇ ಪ್ರೀತಿ ಕೊಡ್ತಾರೆ. ಸೊ ಅದಕ್ಕೆ ಯಾವಾಗಲೂ ನಾವು ಧನ್ಯವಾಗಿರ್ತೀವಿ. ಇಲ್ಲ ಭಾಳ ಇವಾಗ ಒಂದು ವಾರದಿಂದ ಹೊಸಪೇಟೆಗೆ ಬಂದು ಹೋದೆ, ಕುಷ್ಟಗಿಗೆ ಬಂದಿದ್ದೆ. ಅದಕ್ಕೂ ಮುಂಚೆ ಹೋದ ವರ್ಷ ಕೂಡ ಕೂಡಲ ಸಂಗಮಕ್ಕೆ ಬಂದು ಹೋಗಿದ್ದೆ. ಸೊ ಬರ್ತಾ ಇರ್ತೀನಿ, ಹೌದು, ಬಸವ ಜಯಂತಿಗೋಸ್ಕರ. ಸೊ ಬರ್ತಾ ಇರ್ತೀವಿ ಉತ್ತರ ಕರ್ನಾಟಕಕ್ಕೆ, ಯಾಕಂದರೆ ಪ್ರೀತಿ ಅಷ್ಟು ಕೊಡ್ತಾರೆ ಜನ. ಸೊ ಮೊದಲನೇ ಬಾರಿ ಏನಲ್ಲ ಇದು. ಭಾಳ ಖುಷಿ ಆಗ್ತಾ ಇದೆ, ಯಾಕಂದರೆ ಒಂದು ನಮ್ಮ ಎಷ್ಟು ಜನಸಂಖ್ಯೆ ಇದೆ ಅಂದರೆ ನಮ್ಮ ಭಾರತದಲ್ಲಿ ಅಷ್ಟೇ ಜನಸಂಖ್ಯೆ ಜೊತೆ ಅಷ್ಟೇ ಟ್ಯಾಲೆಂಟ್ ಕೂಡ ಇರುತ್ತೆ. ಬಟ್ ಅದನ್ನು ನಾವು ಯಾವಾಗ ಗುರುತಿಸಿ ಅದಕ್ಕೊಂದು ನಾವು ಬೆಂಬಲ ಕೊಡ್ತೀವಿ, ಆವಾಗ ಅದಕ್ಕೊಂದು ಅರ್ಥಪೂರ್ಣ ಆಗುತ್ತೆ ಅದು. ಯಾಕಂದರೆ ಯಾವತ್ತು ಯಾವ ಊರಿಂದ ಎಲ್ಲಿ ಯಾರು ಹೋಗಿ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅಷ್ಟು ಟ್ಯಾಲೆಂಟ್ ಇದೆ ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಅದಕ್ಕೆ ಇವತ್ತು ಆ ಟ್ಯಾಲೆಂಟ್ಗೋಸ್ಕರ ಇಷ್ಟು ದೊಡ್ಡ ಒಂದು ಕ್ರೀಡಾ ಇವೆಂಟ್ನ ಇವರು ಆರ್ಗನೈಸ್ ಮಾಡಿದ್ದಾರೆ. ಸೊ ಭಾಳ ಖುಷಿ ಆಗ್ತಾಯಿದೆ. ಇಷ್ಟೊಂದು ಟೀಮ್ಗಳು, ಆಮೇಲೆ ಎಲ್ಲರೂ ಅಷ್ಟು ಫಸ್ಟ್ಲಿ ಎಫರ್ಟ್ ಹಾಕ್ತಾರೆ, ಬಿಸಿಲು ಎಲ್ಲ ಬಿಟ್ಟು ಬಂದು ಆಟ ಆಡಿ ಅದು ಒಂದು ಕಪ್ಪಿಗೋಸ್ಕರ ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಆಟ ಆಡ್ತಾರೆ. ಸೊ ಅದು ನೋಡೋಕ್ಕೆ ಭಾಳ ಖುಷಿ ಆಗುತ್ತೆ.